ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಪಾಠ ಕೇಳುವಂತ ಪರಿಸ್ಥಿತಿ. ಕಟ್ಟಡ ಕುಸಿಯೋ ಹಂತಕ್ಕೆ ಬಂದಿದೆ. ವಿದ್ಯಾರ್ಥಿಗಳಿಗೆ ಡವ ಶುರುವಾಗಿದೆ. ಕಲಬುರಗಿಯ ಬೈರಾಮಡಗಿ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಅನುದಾನ ಮಂಜೂರಾಗಿದ್ರೂ ಕೂಡ ಕಟ್ಟಡವನ್ನ ನಿರ್ಮಿಸದ ಗುತ್ತಿಗೆದಾರ. ಮರದ ಕೆಳಗೆ ಧೂಳಿನಲ್ಲಿ ಮಕ್ಕಳು ಪಾಠವನ್ನ ಕೇಳುವಂತಹ ಪರಿಸ್ಥಿತಿ ಇದೆ. 1ರಿಂದ 8ನೇ ತರಗತಿವರೆಗೂ ಕೂಡ 278 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಕೋಣೆಗಳು ಶಿಥಿಲಾವಸ್ಥೆಗೆ ಹೋಗಿದೆ. ವಿದ್ಯಾರ್ಥಿಗಳಿಗೆ ಜೀವ ಭಯ. ಆ ಒಂದು ಜೀವ ಭಯದಲ್ಲಿ ಪಾಠ ಕೇಳುವಂಥ ಪರಿಸ್ಥಿತಿ. ಹೀಗಾಗಿ ಶಾಲೆಯ ಹೊರಭಾಗದಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಕಟ್ಟಡ ಕಾಮಗಾರಿ ಶುರುವಾದರೂ ಕೂಡ ಗುತ್ತಿಗೆದಾರ ಇನ್ನೂ ಕೂಡ ಬಿಲ್ಡಿಂಗ್ ಕಟ್ಟಿಲ್ಲ. ಗುತ್ತಿಗೆದಾರ ಅಧಿಕಾರಿಗಳ ವಿರುದ್ಧ ಈಗ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿಗಾಗಿ ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ, ಅನುದಾನ ಖರ್ಚು ಮಾಡ್ತಾ ಇದೆ. ಆದರೆ ಅದು ಸಮರ್ಪಕವಾಗಿ ಬಳಕೆಯಾಗ್ತಾ ಇಲ್ಲ. ಇದಕ್ಕೊಂದು ಜೀವಂತ ಸಾಕ್ಷಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬೈರಾಮಡಗಿ ಮಾದರಿಯ ಶಾಲೆ ನೋಡ್ಬೋದು. ಇದು ಬೈರಾಮಡಗಿ ಮಾದರಿಯ ಪ್ರಾಥಮಿಕ ಶಾಲೆ. 1ರಿಂದ 8ನೇ ತರಗತಿಯವರೆಗೆ ಇರುವಂಥದ್ದು. ಸುಮಾರು 270ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ಕಲಿತಾರೆ, ಬೋಧನೆಯನ್ನು ಕಲಿತಾರೆ. ಆದರೆ ಇಲ್ಲಿರುವಂತಹ ಕೋಣೆಗಳು ಬಹುತೇಕ ಶಿಥಿಲಾವಸ್ಥೆಯನ್ನು ತಲುಪಿವೆ. ಬಹಳಷ್ಟು ಕೋಣೆಗಳು ಸೋರ್ತಾ ಇದ್ದಾವೆ. ಹಾಗಾಗಿ ಮಕ್ಕಳು ಅನಿವಾರ್ಯಕ್ಕೋಸ್ಕರ ಈ ರೀತಿ ಹೊರಗಡೆ ಬಯಲಲ್ಲೇ ಪಾಠ ಕಲಿಯಬೇಕಾದಂತಹ ಅನಿವಾರ್ಯ ಬೈರಾಮಡಗಿನಲ್ಲಿ ಸೃಷ್ಟಿಯಾಗಿರುವಂಥದ್ದು. ಈ ಶಾಲೆಗೂ ಕೂಡ ಅನುದಾನದ ಕೊರತೆ ಇದೆಯಾ ಅಂದರೆ ಅದೂ ಇಲ್ಲ. ಇಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗುವುದಕ್ಕಾಗಿ ಅನುದಾನ ಕೂಡ ನೀಡಲಾಗಿದೆ. ಶಾಲಾ ಮಂಜೂರಾತಿ ಕೂಡ ದೊರೆತಿದೆ. ನಮಗೆ ಕೋಣೆಗಳಾಗಬೇಕ್ರಿ. LKG UKG ನಿಂದ 7-8ನೇ ತರಗತಿಯಲ್ಲಿ ಕ್ಲಾಸ್ ನಡೀತಾವೆ ನಂಬಲ್ರಿ. ನಂಬಲ್ಲಿ 9 ಕೋಣೆಗಳು ಬೇಕ್ರಿ. ಆದರೂ ನಂಬಲ್ಲಿ 6 ಕೋಣೆಗಳು ಅವ ರೀ. ಅವು ಕೂಡ ಮಳೆಗಾಲದಾಗ ಸೋರ್ತಾವ್ರಿ. ಸೋರೋದ್ರಿಂದ ಮಳೆಗಾಲದಾಗ ಭಾಳ ತೊಂದರೆ ಆಗುತ್ತೆ ರೀ. ಲೈಬ್ರರಿ ಸ್ಮಾರ್ಟ್ ಕ್ಲಾಸ್ ಬಂದಿದೆ ರೀ. ಆದರೂ ನಮಗೆ ಕೋಣೆಗಳಿಲ್ರಿ ಕುಂದ್ರಕ್ರಿ. ಅದು ಇಡ್ಲಿಕ್ಕೆ ಭೀ ಕೋಣೆಗಳಿಲ್ರಿ. ಆದ್ದರಿಂದ ನೀವು ನಮಗೆ ಸಹಾಯ ಮಾಡ್ಬೇಕಂತ ಅನ್ಸ್ಕೊಳ್ತೇವೆ. ಒಂದು ಕಡೆ ಮಕ್ಕಳು ಬಯಲಿನಲ್ಲಿಯೇ ಪಾಠ ಕಲಿಯುವಂತಹ ಅನಿವಾರ್ಯತೆ, ಇನ್ನೊಂದು ಕಡೆ ನೋಡ್ಬೋದು 1 ಕೋಟಿಗೂ ಹೆಚ್ಚು ಮಂಜೂರಾತಿ ಸಿಕ್ಕಿರುವಂಥದ್ದು. ಇಲ್ಲಿ 2 ಅಂತಸ್ತಿನ ಸುಸಜ್ಜಿತ ಶಾಲೆ ಕಟ್ಟಡಕ್ಕಾಗಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ. ಹಣಕಾಸು ಅನುಮೋದನೆಯೂ ಕೂಡ ದೊರೆತಿದೆ. ಆದರೆ ಕಟ್ಟಡ ಕಾಮಗಾರಿ ಮಾತ್ರ 8 ತಿಂಗಳ ಕಳೆದು ಹೋದರೂ ಕೂಡ ಇನ್ನೂ ನೆಲ ಬಿಟ್ಟು ಮೇಲೆ ಬಂದಿಲ್ಲ. ನೋಡ್ಬೋದು, ಬೇಸ್ಮೆಂಟ್ ದಾಟಿ ಈ ಕಟ್ಟಡದ ಕಾಮಗಾರಿ ಎನ್ನುವರೆಗೂ ಮೇಲೆ ಬಂದಿಲ್ಲ. ಇನ್ನು ಮಳೆಗಾಲ ಶುರುವಾದ ನಂತರ ಮತ್ತಷ್ಟು ಈ ಮಕ್ಕಳು ಸಮಸ್ಯೆ ಅನುಭವಿಸ್ತಾ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಮಳೆಗಾಲದಲ್ಲಿ ಇಂತಹ ಸಂದರ್ಭ ಬರಬಾರದು, ಕಷ್ಟ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ಸಿಕ್ಕಿದೆ. ಆದರೆ ಅದು ಕೂಡ ಫಲ ಸಿಗ್ತಾ ಇಲ್ಲ. ಸಣ್ಣ ಪುಟ್ಟ ಮಕ್ಕಳು ಈ ರೀತಿ ತಮ್ಮ ಜೀವ ಭಯದಲ್ಲಿಯೇ ಶಾಲೆಗೆ ಬರುವಂತಹ ಪರಿಸ್ಥಿತಿ. ಶಾಲೆಯಿಂದ ಹೊರಗೆ ಹೋಗಬೇಕಾದಾಗ ಕೂಡ ಅಂತಹ ಆತಂಕದಲ್ಲಿಯೇ ತೆರಳುವಂತಹ ಅನಿವಾರ್ಯತೆ ಬೈರಾಮಡಗಿ ಶಾಲೆಯ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯವರಾಗಿರಲಿ ಅಥವಾ ಈ ಕಾಮಗಾರಿಯ ಗುತ್ತಿಗೆದಾರರಾಗಿರಲಿ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಕೂಡಲೇ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಕೆಲಸ ಮಾಡುವುದರ ಜೊತೆಗೆ ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿಸುವಂತಹ ಅನಿವಾರ್ಯತೆ, ಮುಗಿಸುವಂತಹ ಜವಾಬ್ದಾರಿ ನಿರ್ವಹಿಸಲೇಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಬೈರಾಮಡಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಯ್ಯ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.